ಕೆಲವೊಂದು ಹುಡುಗರಿಗೆ ತುಂಬ ಭಯ ಇರುತ್ತೆ. ಸೊ ಒಂದು ಸೆಕ್ಷುವಲಿ ಅರೋಸ್ ಆದಾಗ ಏನಾದರೂ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅಥವಾ ಕನಸಲ್ಲಿ ಏನಾದ್ರು ಬಿತ್ತು ಅಥವಾ ಯಾವುದಾದ್ರು ಜ್ಞಾಪಕ ಮಾಡಿಕೊಂಡಾಗ ಸಣ್ಣದಾಗಿ ಪೆನ್ನಿಸಲ್ಲಿ ಒಂದು ಲಿಕ್ವಿಡ್ ಅಥವಾ ನೀರು ಥರ ಬರುತ್ತೆ. ಸೊ ಇದು ನೀರು ಥರ ಬರೋದ್ರಿಂದ ನಮ್ಮ ಬಾಡಿ ವೀಕ್ ಆಗುತ್ತೆ ಅಂತೇಳಿ ಇದನ್ನು ನಾವು ಪ್ರೀಕಾಮ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅಥವಾ ಪ್ರೀ ಎಜಾಕ್ಯುಲೇಟರಿ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ನ್ಯಾಚುರಲ್ ಫ್ಲೂಯಿಡ್ ಅಂತಲೇ ಹೇಳ್ತೀವಿ. ಯಾಕಂದರೆ ಈ ಫ್ಲೂಯಿಡ್ ಎರಡು ಫಂಕ್ಷನ್ ಮಾಡುತ್ತೆ. ಒಂದು, ಇಲ್ಲಿ ಯೂರಿನ್ ಪಾಸ್ ಆಗಿರೋದ್ರಿಂದ ಅಸಿಡಿಕ್ ಇರೋದನ್ನು ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಮತ್ತು ಇದು ಬರೋವಂಥದ್ದು ಟೆಸ್ಟಿಸಿಂದ ಅಲ್ಲ, ಒಂದು ಕೋಪಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅಲ್ಲಿಂದ ಬರೋವಂಥದ್ದು. ಎರಡನೇ ಫಂಕ್ಷನ್ನು ಒಂದು ಲ್ಯೂಬ್ರಿಕೇಟಿಂಗ್ ಥರ ಇದೊಂದು ಆ್ಯಕ್ಟ್ ಮಾಡುತ್ತೆ. ಸೊ ಅಂದರೆ ಇದು ಹೊರಗಡೆ ಬರೋದ್ರಿಂದ ಹೆಲ್ತ್ಗೆ ಪ್ರಾಬ್ಲಮ್ ಆಗೋದು ಅಥವಾ ವೀಕ್ನೆಸ್ ಆಗೋದು ಆಗಲ್ಲ. ಇದು ನ್ಯಾಚುರಲ್. ಬಟ್ ಕೆಲವೊಬ್ಬರಿಗೆ ಜಾಸ್ತಿ ಬರುತ್ತೆ ಲಿಕ್ವಿಡ್ ಥರ, ಕೆಲವೊಬ್ಬರಿಗೆ ಮೀಡಿಯಮ್ ಬರುತ್ತೆ, ಕೆಲವೊಬ್ಬರಿಗೆ ಒಳಗಡೆ ಅಷ್ಟೇ ಬಂದಿದ್ದು ಫೀಲ್ ಆಗುತ್ತೆ, ಹೊರಗಡೆ ಬರಲ್ಲ. ಇದು ನಾರ್ಮಲ್.